ಬೆಂಗಳೂರಿನ ಫ್ರೀಡಂ ಪಾರ್ಕ್ ವಿಮುಕ್ತ ದೇವದಾಸಿ ತಾಯಂದಿರ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಸಾವಿರಾರು ಮಾಜಿ ದೇವದಾಸಿ ಮಹಿಳೆಯರು ತಮ್ಮ ಹಕ್ಕು, ಗೌರವ ಮತ್ತು ಸಮಗ್ರ ಪುನರ್ವಸತಿಗಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬಜೆಟ್ ಘೋಷಣೆಗಳು ಹಾಗೂ ಸರ್ಕಾರದ ಭರವಸೆಗಳು ಅನುಷ್ಠಾನಗೊಳ್ಳದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಮಹಿಳೆಯರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರು. ಮಾಶಾಸನವನ್ನು 2000ದಿಂದ 5000ಕ್ಕೆ ಹೆಚ್ಚಿಸೋದು, 45 ವರ್ಷಗಳ ವಯೋಮಿತಿಯನ್ನು ರದ್ದುಪಡಿಸೋದು, ನಿವೇಶನ ಮತ್ತು ಮನೆ ನಿರ್ಮಾಣ ವೆಚ್ಚವನ್ನು ಹೆಚ್ಚಿಸುವುದು ಹಾಗೂ ಕೃಷಿ ಭೂಮಿ ಒದಗಿಸುವುದರ ಸೇರಿದಂತೆ ಒಟ್ಟು 24 ಪ್ರಮುಖ ಬೇಡಿಕೆಗಳನ್ನು ಒಕ್ಕೂಟ ಸರ್ಕಾರದ ಮುಂದಿಟ್ಟಿದೆ. ಇದರೊಂದಿಗೆ 3 ತಲೆಮಾರಿನ ಮಕ್ಕಳಿಗೆ ಉಚಿತ ಉನ್ನತ ಶಿಕ್ಷಣ, ಉದ್ಯೋಗ ತರಬೇತಿ, ಕರ್ನಾಟಕ ದೇವದಾಸಿ ಕಾಯ್ದೆ 2025ರ ಶೀಘ್ರ ಜಾರಿ ಹಾಗೂ ಪಾರದರ್ಶಕ ಮರು ಸಮೀಕ್ಷೆಗೆ ಆಗ್ರಹಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಸಚಿವ KH ಮುನಿಯಪ್ಪ ಅವರು ಮನವಿಯನ್ನು ಸ್ವೀಕರಿಸಿ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆದರೆ ಬರೀ ಭರವಸೆಗಳಷ್ಟೇ ಸಾಲದು, ಇವು ತಕ್ಷಣವೇ ಸರ್ಕಾರಿ ಆದೇಶಗಳಾಗಿ ಜಾರಿಯಾಗಬೇಕು ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಂಗಳೂರು. ಸುಶೀಲಕರ್ ಮತ್ತು ರಾಜೀವ್ ವಸತಿ ನಿರ್ಮಾಣ ಎರಡೂ ಮಂತ್ರಿಗಳ ಮಧ್ಯದಲ್ಲಿ ಒಂದು ಮೀಟಿಂಗ್ ನಡೆಯುವ ಡೇಟ್ ಫಿಕ್ಸ್ ಆಗಿತ್ತು. ವಸತಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಡೇಟ್ ಪೋಸ್ಟ್ಪೋನ್ ಆಯಿತು. ಅವ್ರು ಪೋಸ್ಟ್ಪೋನ್ ಆಗಿರೋ ಡೇಟ್ ಯೋಚನೆ ಆಗಿಲ್ಲ. ದೇವರಾಜ್ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ರಾಜೀವ್ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗ್ತದೆ. ಈ ದೇವರಾಜ್ ವಸತಿ ಅವ್ರಿಗೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಿನ್ನೆ ಅಣ್ಣವರು ಬಂದು ಬಸವರಾಜ್ ಗೌಡ್ಗಳ್ ಅವರು ವಿಧಾನಸಭೆಗೆ ಬಂದು ಬರಲೇಬೇಕು ಅಂತ ನನ್ನ ಒತ್ತಾಯ ಮಾಡಿದರು. ಇವತ್ತು ಅವರು ಕೂಡ ಇಲ್ಲಿದ್ದಾರೆ ಮತ್ತು ಕಲಾವಿದ ಎಲ್ಲ ಮುಖಂಡರು ಕೂಡ ಬಂದಿದ್ದೀರಿ, ತಾಯಂದಿರು ಬಂದಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಏನು ಸಿದ್ದರಾಮಯ್ಯ ಮೊದಲು ಆಶ್ವಾಸನೆ ಕೊಟ್ಟಿದ್ದು, ಈಗಿರುವ ಮುಖ್ಯಮಂತ್ರಿಗಳ ಜೊತೆಗೂಡಿ ನಾನು ಸರ್ಕಾರದ ಗಮನಕ್ಕೆ ತಂದು ಇಲಾಖೆ ನನಗೆ ಬರ್ತದೆ, ನನಗೆ ಜವಾಬ್ದಾರಿ ಇದೆ, ನಿಮ್ಮೆಲ್ಲರ ಕ್ಷೇಮವನ್ನು ನೋಡೋದು ನಮ್ಮ ಕರ್ತವ್ಯವಿದೆ. ಏನು 24 ನೀವು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಇದರಲ್ಲಿ ಸಾಕಷ್ಟು ಮೋಹನ್ ರಾಜ್ ಮತ್ತು ಎಲ್ಲ ಈ ಸಂಘಟನೆಗಳ ಮುಖಂಡರೆಲ್ಲರಿಗೂ ಕೂಡ ನಿನ್ನೆ ಮೋಹನ್ ರಾಜ್ ಕೂಡ ಬಂದಿದ್ರು. ಅವರು ಕೂಡ ಬರಬೇಕು ಅನ್ನೋ ಮಾತನ್ನು ನನಗೆ ಹೇಳಿದರು. ನಾನು ಮುಖಂಡರನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದು 10ರಿಂದ 15 ಜನ ಮುಖಂಡರನ್ನ ಕರೆದು ನಿಮ್ಮ ಬೇಡಿಕೆಗಳಲ್ಲಿ ಯಾವ ಜರೂರಾಗಿ ಮಾಡಲಿಕ್ಕಾಗ್ತದೆ. ಬಹಳ ಮುಖ್ಯವಾಗಿ ಮನೆ ವಿಷಯವನ್ನು ಹೇಳಿದ್ದಾರೆ. ಮಾಸ್ಯಾಸನ 2000ದಿಂದ 5000 ಕೊಡಬೇಕು ಅಂತ ಹೇಳಿದ್ದಾರೆ. ಸಮೀಕ್ಷೆಯಲ್ಲಿ ವಯೋಮಿತಿಯನ್ನು ಬಿಡಬೇಕು ಅಂತ ಹೇಳಿದ್ದೀರಿ. ಸುಮಾರು 24 ಡಿಮ್ಯಾಂಡ್ಸನ್ನು ನೀವು ಕೊಟ್ಟಿದ್ದೀರಿ. ನಾನು ಈ ಮುಖಂಡರನ್ನ ಜೊತೆಯಲ್ಲಿ ಇಟ್ಕೊಂಡು ಒಂದು 10ರಿಂದ 15 ಜನ ಕರೆದು ಯಾವ ಜರೂರಾಗಿ ಮಾಡಲಿಕ್ಕಾಗ್ತದೆ ಅದನ್ನು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತಮ್ಮೆಲ್ಲರಿಗೂ ನ್ಯಾಯ ತೋರಿಸ್ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು
ಹಾಗೂ ಹಾಲಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ನಾವೆಲ್ಲ ಒಟ್ಟಿಗೆ ಸೇರಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ.